ಹರಿಯಾಣ. ಅಬುಬ್ ಶಹರ್ ವನ್ಯಜೀವಿ ಅಭಯಾರಣ್ಯವು ಭಾರತದ ಹರಿಯಾಣ ರಾಜ್ಯದ ಸಿರ್ಸಾ ಜಿಲ್ಲೆಯಲ್ಲಿದೆ. ಬಿಂದಾವಾಸ್ ವನ್ಯಜೀವಿ ಅಭಯಾರಣ್ಯ ಮತ್ತು ಹತ್ತಿರದ ಬಿಂದಾವಾಸ್ ಪಕ್ಷಿಧಾಮವು ಜಜ್ಜರ್ ಜಿಲ್ಲೆಯಲ್ಲಿದೆ. ಬಿರ್ ಶಿಕಾರ್ಗಾ ವನ್ಯಜೀವಿ ಅಭಯಾರಣ್ಯವು ಭಾರತದ ಹರಿಯಾಣ ರಾಜ್ಯದ ಪಂಚಕುಲ ಜಿಲ್ಲೆಯಲ್ಲಿದೆ. ಚಿಲ್ಟಿಲಾ ವನ್ಯಜೀವಿ ಅಭಯಾರಣ್ಯವು ಸಿಯೊಂತಿ ರಿಸರ್ವ್ ಫಾರೆಸ್ಟ್ ಎಂದು ಕರೆಯಲ್ಪಡುತ್ತದೆ. ಇದು ಸಮೀಪದಲ್ಲಿದೆ. ಭಾರತದ ಹರಿಯಾಣ ರಾಜ್ಯದ ಕುರುಕ್ಷೇತ್ರ ಜಿಲ್ಲೆಯ ಕುರುಕ್ಷೇತ್ರ ವಿಶ್ವವಿದ್ಯಾಲಯ ಕಲೇಸರ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಪಕ್ಕದ ಕಲೇಸರ್ ವನ್ಯಜೀವಿ ಅಭಯಾರಣ್ಯವು ಭಾರತದ ಹರಿಯಾಣ ರಾಜ್ಯದ ಯಮುನಾನಗರ ಜಿಲ್ಲೆಯಲ್ಲಿ ಸಂರಕ್ಷಿತ ಪ್ರದೇಶಗಳಾಗಿವೆ. ಕಪರ್ವಾಸ್ ಪಕ್ಷಿಧಾಮವು ಹರಿಯಾಣದ ಜೈಜರ್ ಜಿಲ್ಲೆಯಲ್ಲಿರುವ ಒಂದು ಪಕ್ಷಿಧಾಮವಾಗಿದೆ. ಕೋಲ್ ಇ ರೈತಾನ್ ವನ್ಯಜೀವಿ ಅಭಯಾರಣ್ಯವು ಹರಿಯಾಣದ ಪಂಚಕುಲ ಜಿಲ್ಲೆಯಲ್ಲಿದೆ. ನಹರ್ ವನ್ಯಜೀವಿ ಅಭಯಾರಣ್ಯವು ಭಾರತದ ಹರಿಯಾಣ ರಾಜ್ಯದ ರೇವಾರಿ ಜಿಲ್ಲೆಯಲ್ಲಿದೆ. ಗುಜರಾತ್. ಬಲರಾಮ್ ಅಂಬಾಜಿ ವನ್ಯಜೀವಿ ಅಭಯಾರಣ್ಯವು ಭಾರತದ ಗುಜರಾತ್ನ ಬನಸ್ಕಂತದಲ್ಲಿದೆ. ಬರ್ದಾ ವನ್ಯಜೀವಿ ಅಭಯಾರಣ್ಯವು ಭಾರತದ ಗುಜರಾತ್ನಲ್ಲಿದೆ. ಗಾಗಾ ವನ್ಯಜೀವಿ ಅಭಯಾರಣ್ಯವು ಭಾರತದ ಗುಜರಾತ್ನ ಜಾಮ್ನಗರ ಜಿಲ್ಲೆಯ ಪಾಟಿಯಾ ತಾಲೂಕಿನಲ್ಲಿರುವ ಸಂರಕ್ಷಿತ ಪ್ರದೇಶವಾಗಿದೆ. ನವೆಂಬರ್ 1988ರಲ್ಲಿ ಸ್ಥಾಪಿಸಲಾಯಿತು. ಗಿರ್ ಫಾರೆಸ್ಟ್ ರಾಷ್ಟ್ರೀಯ ಉದ್ಯಾನವನ ಮತ್ತು ವನ್ಯಜೀವಿ ಅಭಯಾರಣ್ಯವು ಭಾರತದ ಗುಜರಾತ್ನ ತಲಾಲಾ ಗಿರ್ ಸಮೀಪವಿರುವ ಅರಣ್ಯ ಮತ್ತು ವನ್ಯಜೀವಿ ಅಭಯಾರಣ್ಯವಾಗಿದೆ. 1965ರಲ್ಲಿ ಸ್ಥಾಪಿಸಲಾಯಿತು. ಜಂಬುಗೋಡ ವನ್ಯಜೀವಿ ಅಭಯಾರಣ್ಯವಾಗಿದ್ದು ಗುಜರಾತ್ನ ದಕ್ಷಿಣ ಮಧ್ಯ ಭಾಗದಲ್ಲಿರುವ ಜಂಬುಗೋಡ ತಹಸೀಲ್ನಲ್ಲಿದೆ. ಜೆಸ್ಸೋರ್ ಸ್ಲಾತ್ ಕರಡಿ ಅಭಯಾರಣ್ಯವು ಹಿಂದೆ ಪಾಲನ್ಪುರ್ ರಾಜ್ಯದ ಅಡಿಯಲ್ಲಿ ಬನಸ್ಕಾಂತ ಜಿಲ್ಲೆಯಲ್ಲಿದೆ. ಗುಜರಾತ್ ರಾಜಸ್ಥಾನ ಗಡಿಯಲ್ಲಿ ಭಾರತದ ಗುಜರಾತ್ ರಾಜ್ಯ. ಕಚ್ ಬಸ್ಟರ್ಡ್ ಅಭಯಾರಣ್ಯ ಅಥವಾ ಕಚ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಭಯಾರಣ್ಯವನ್ನು ಲಾಲಾ ಪರ್ಜನ್ ಎಂದು ಕರೆಯುತ್ತಾರೆ. ಅಭಯಾರಣ್ಯವು ಭಾರತದ ಗುಜರಾತ್ನ ಕಚ್ ಜಿಲ್ಲೆಯ ನಲಿಯಾ ತಾಲೂಕಿನ ಜಕೌ ಗ್ರಾಮದ ಬಳಿ ಇದೆ. ಕಚ್ ಮರುಭೂಮಿ ವನ್ಯಜೀವಿ ಅಭಯಾರಣ್ಯವು ಭಾರತದ ಗುಜರಾತ್ನ ಕಚ್ ಜಿಲ್ಲೆಯ ಕಚ್ನ ಗ್ರೇಟ್ ರಾನ್ನಲ್ಲಿದೆ. ಇದನ್ನು ಫೆಬ್ರವರಿ 1986ರಲ್ಲಿ ಅಭಯಾರಣ್ಯವೆಂದು ಘೋಷಿಸಲಾಯಿತು. ಕಿಜಾಡಿಯಾ ಪಕ್ಷಿಧಾಮವು ಭಾರತದ ಗುಜರಾತ್ನ ಜಾಮ್ನಗರ ಜಿಲ್ಲೆಯಲ್ಲಿರುವ ಒಂದು ಪಕ್ಷಿಧಾಮವಾಗಿದೆ. ಕಚ್ ಕೊಲ್ಲಿಯಲ್ಲಿರುವ ಸಾಗರ ರಾಷ್ಟ್ರೀಯ ಉದ್ಯಾನವನವು ಕಚ್ ಕೊಲ್ಲಿಯ ದಕ್ಷಿಣ ತೀರದಲ್ಲಿದೆ. ಭಾರತದ ಗುಜರಾತ್ ರಾಜ್ಯದ ದೇವಭೂಮಿ ದ್ವಾರಕಾ ಜಿಲ್ಲೆ ಮಿಟಿಯಾಲ ವನ್ಯಜೀವಿ ಅಭಯಾರಣ್ಯವನ್ನು ಮಿಟಿಯಾಲ ಹುಲ್ಲುಗಾವಲು ಎಂದು ಕರೆಯುತ್ತಾರೆ. ಇದು ಗುಜರಾತ್ನ ಮಿಟಿಯಾಲ ಸಮೀಪದಲ್ಲಿದೆ. ನಲ್ ಸರೋವರ ಪಕ್ಷಿಧಾಮವು ಗುಜರಾತ್ ರಾಜ್ಯದ ಅಹಮದಾಬಾದ್ನಲ್ಲಿದೆ. ನಾರಾಯಣ ಸರೋವರ ಅಭಯಾರಣ್ಯವನ್ನು ನಾರಾಯಣ ಸರೋವರ ವನ್ಯಜೀವಿ ಅಭಯಾರಣ್ಯ ಅಥವಾ ನಾರಾಯಣ ಸರೋವರ ಚಿಂಕಾರ ಅಭಯಾರಣ್ಯ ಎಂದು ಕರೆಯಲಾಗುತ್ತದೆ. ಇದು ಭಾರತದ ಗುಜರಾತ್ ರಾಜ್ಯದ ಕಚ್ ಜಿಲ್ಲೆಯ ಲಖಪತ್ ತಾಲೂಕಿನ ನಾರಾಯಣ ಸರೋವರದ ಸಮೀಪವಿರುವ ಒಂದು ಅನನ್ಯ ಪರಿಸರ ವ್ಯವಸ್ಥೆಯಾಗಿದೆ. ಗುಜರಾತಿನ ಅಮ್ರೇಲಿ ಜಿಲ್ಲೆಯಲ್ಲಿರುವ ಪನಿಯಾ ವನ್ಯಜೀವಿ ಅಭಯಾರಣ್ಯವು ಸೊಂಪಾತದಿಂದ ಕೂಡಿದ ಸುಂದರ ಸ್ವರ್ಗವಾಗಿದೆ. ಹಸಿರು ಸಸ್ಯವರ್ಗವು ವಿವಿಧ ಜಾತಿಯ ಅಪರೂಪದ ಮತ್ತು ಅಳಿವಿನಂಚಿನಲ್ಲಿರುವ ಕಾಡು ಪ್ರಾಣಿಗಳಿಗೆ ಆಶ್ರಯ ನೀಡುತ್ತದೆ. ಪೋರ್ಬಂದರ್ ಪಕ್ಷಿಧಾಮವು ಭಾರತದ ಗುಜರಾತ್ ರಾಜ್ಯದ ಪೋರ್ಬಂದರ್ ಜಿಲ್ಲೆಯಲ್ಲಿದೆ. ವನ್ಯಜೀವಿ ಅಭಯಾರಣ್ಯವು ರಾಜ್ಯಗಳಲ್ಲಿ ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿಯಲ್ಲಿರುವ ವನ್ಯಜೀವಿ ಅಭಯಾರಣ್ಯವಾಗಿದೆ. ಗುಜರಾತ್ನ ರಾಜ್ಕೋಟ್ನಲ್ಲಿರುವ ರಾಮಪಾರ ವನ್ಯಜೀವಿ ಅಭಯಾರಣ್ಯವು ಸರ್ಕಾರವು 1988ರಲ್ಲಿ ಸ್ಥಾಪಿಸಿತು. ಅವರಿಂದ 1975ರಲ್ಲಿ ಸ್ವಾಧೀನಪಡಿಸಿಕೊಂಡ ನಂತರ ರತ್ಮನ್ಹಲ್ ಸ್ಲಾತ್ ಕರಡಿ ಅಭಯಾರಣ್ಯವು ಗುಜರಾತ್ನಲ್ಲಿದೆ. ಶೂಲಪನೇಶ್ವರ್ ವನ್ಯಜೀವಿ ಅಭಯಾರಣ್ಯವು ಭಾರತದ ಗುಜರಾತ್ ರಾಜ್ಯದಲ್ಲಿ ಸಂರಕ್ಷಿತ ಪ್ರದೇಶವಾಗಿದೆ. ಇದು ನರ್ಮದಾ ನದಿಯ ದಕ್ಷಿಣಕ್ಕೆ ಪಶ್ಚಿಮ ಸತ್ಪುರ ಶ್ರೇಣಿಯಲ್ಲಿದೆ. ಇದು ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರದೊಂದಿಗೆ ಸಾಮಾನ್ಯ ಗಡಿಯನ್ನು ಹಂಚಿಕೊಂಡಿದೆ. ತೋಲ್ ಪಕ್ಷಿಧಾಮವನ್ನು ತೋಲ್ ಕೇಕ್ ಅಥವಾ ತೋಲ್ ವನ್ಯಜೀವಿ ಅಭಯಾರಣ್ಯ ಎಂದು ಕರೆಯಲಾಗುತ್ತದೆ. ಇದು ಕೇವಲ 25 ಕಿಲೋಮೀಟರ್ ದೂರದಲ್ಲಿದೆ. ಗುಜರಾತ್ನ ಅಹಮದಾಬಾದ್ ನಗರದ ತಲೇಜ್ ವೃತ್ತದಿಂದ. ವೈಲ್ಡ್ ಆಸ್ ವನ್ಯಜೀವಿ ಅಭಯಾರಣ್ಯ ಎಂದು ಕರೆಯಲ್ಪಡುವ ಭಾರತೀಯ ಕಾಡು ಕತ್ತೆ ಅಭಯಾರಣ್ಯವು ಭಾರತದ ಗುಜರಾತ್ ರಾಜ್ಯದ ಕಚ್ನ ಲಿಟಲ್ ರಾನ್ನಲ್ಲಿದೆ. ವನ್ಯಜೀವಿ ಅಭಯಾರಣ್ಯವನ್ನು 1972ರಲ್ಲಿ ಸ್ಥಾಪಿಸಲಾಯಿತು ಮತ್ತು 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಬಂದಿತು. ಹಿಮಾಚಲ ಪ್ರದೇಶ.
ಗೊಂಡ್ಲಿ ವನ್ಯಜೀವಿ ಅಭಯಾರಣ್ಯವು ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯಲ್ಲಿದೆ. ಚೈಲ್ ವನ್ಯಜೀವಿ ಅಭಯಾರಣ್ಯವು ಹಿಮಾಚಲ ಪ್ರದೇಶದ ಚೈಲ್ನಲ್ಲಿದೆ. ಚುರ್ದಾರ್ ಅಭಯಾರಣ್ಯವು ಭಾರತದ ಹಿಮಾಚಲ ಪ್ರದೇಶದ ಸಿರ್ಮೂರ್ ಜಿಲ್ಲೆಯಲ್ಲಿದೆ. ಧರಮ್ಘಟಿ ಅಭಯಾರಣ್ಯವು ಭಾರತದ ಹಿಮಾಚಲ ಪ್ರದೇಶದ ಶಿಮ್ಲಾ ಜಿಲ್ಲೆಯಲ್ಲಿ ರಾಂಪುರ್ ಬುಷರ್ನಲ್ಲಿದೆ. ಧೌಲಾಧರ್ ವನ್ಯಜೀವಿ ಅಭಯಾರಣ್ಯವು ಹಿಮಾಚಲ ಪ್ರದೇಶದ ಅತ್ಯಂತ ರಮಣೀಯ ಅಭಯಾರಣ್ಯಗಳಲ್ಲಿ ಒಂದಾಗಿದೆ. ಇದು ಕಂಗ್ರಾ ಜಿಲ್ಲೆಯಲ್ಲಿದೆ. ಗಗ್ಮುಲ್ ವನ್ಯಜೀವಿ ಅಭಯಾರಣ್ಯವು ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆಯ ಬಂಡಾಲ್ ಕಣಿವೆಯ ಮಡಿಲಲ್ಲಿದೆ. ಕೈಸ್ ವನ್ಯಜೀವಿ ಅಭಯಾರಣ್ಯವು ಭಾರತದ ಹಿಮಾಚಲ ಪ್ರದೇಶದ ಕುಲು ಜಿಲ್ಲೆಯಲ್ಲಿದೆ. ಈ ಅಭಯಾರಣ್ಯ 1419 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ ಮತ್ತು 1954ರಲ್ಲಿ ವನ್ಯಜೀವಿ ಅಭಯಾರಣ್ಯ ಎಂದು ಘೋಷಿಸಲಾಗಿದೆ. ಕಲಾಟಾಪ್ ಕಜ್ಜಿಯಾರ್ ಅಭಯಾರಣ್ಯವು 30.69 ಕಿಲೋಮೀಟರ್ ಪ್ರಾಣಿಗಳ ಅಭಯಾರಣ್ಯವಾಗಿದ್ದು ಚಂಬಾದಲ್ಲಿರುವ ಕಲಾಟಾಪ್ ಮತ್ತು ಕಿಜ್ಜಿಯಾರ್ ಆಗಿದೆ. ಹಿಮಾಚಲ ಪ್ರದೇಶದ ಜಿಲ್ಲೆ. ಭಾರತದ ಕನ್ವರ್ ವನ್ಯಜೀವಿ ಅಭಯಾರಣ್ಯವು ಹಿಮಾಚಲ ಪ್ರದೇಶದ ಅತ್ಯಂತ ಜನಪ್ರಿಯ ವನ್ಯಜೀವಿ ಅಭಯಾರಣ್ಯಗಳಲ್ಲಿ ಒಂದಾಗಿದೆ. ಕೋಕಾನ್ ವನ್ಯಜೀವಿ ಅಭಯಾರಣ್ಯವು ಹಿಮಾಚಲ ಪ್ರದೇಶದ ಕುಲು ಜಿಲ್ಲೆಯಲ್ಲಿದೆ. ಕಿಬ್ಬರ್ ವನ್ಯಜೀವಿ ಅಭಯಾರಣ್ಯವನ್ನು 1992ರಲ್ಲಿ ಸ್ಥಾಪಿಸಲಾಯಿತು. ಇದು ವಿಶೇಷ ಪ್ರವಾಸಿ ಆಕರ್ಷಣೆಯಾಗಿದೆ. ಕುಕ್ತಿ ಅಭಯಾರಣ್ಯವು ಹಿಮಾಚಲ ಪ್ರದೇಶ ರಾಜ್ಯದ 2ನೇ ಅತಿ ದೊಡ್ಡ ಅಭಯಾರಣ್ಯವಾಗಿದೆ. ಲೀಪಾ ಅಸ್ರಂಗ್ ವನ್ಯಜೀವಿ ಅಭಯಾರಣ್ಯವು ಹಿಮಾಚಲ ಪ್ರದೇಶದ ಕಿನ್ನೌರ್ ಜಿಲ್ಲೆಯಲ್ಲಿದೆ. ಮಜತಲ್ ಅಭಯಾರಣ್ಯವು ಒಂದು ಆಸಕ್ತಿದಾಯಕ ಅಭಯಾರಣ್ಯವಾಗಿದೆ. ಮಜತಲ್ ಅಭಯಾರಣ್ಯವು ಹಿಮಾಚಲ ಪ್ರದೇಶದ ಶಿಮ್ಲಾ ಮತ್ತು ಸೋಲನ್ ಜಿಲ್ಲೆಗಳಲ್ಲಿ ನೆಲೆಗೊಂಡಿರುವ ಒಂದು ಸುಂದರವಾದ ಅಭಯಾರಣ್ಯವಾಗಿದೆ. ಮನಾಲಿ ಅಭಯಾರಣ್ಯವು ಉತ್ತರ ಭಾರತದ ಹಿಮಾಚಲ ಪ್ರದೇಶದ ವನ್ಯಜೀವಿ ಅಭಯಾರಣ್ಯವಾಗಿದೆ. ನರ್ಗು ವನ್ಯಜೀವಿ ಅಭಯಾರಣ್ಯವು ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯಲ್ಲಿ ಹುಲ್ ನದಿಗೆ ಅಡ್ಡಲಾಗಿ ಇದೆ. ರೇಣುಕಾ ವನ್ಯಜೀವಿ ಅಭಯಾರಣ್ಯವು ಹಿಮಾಚಲ ಪ್ರದೇಶದ ಸಿರ್ಮೂರ್ ಜಿಲ್ಲೆಯಲ್ಲಿದೆ. ರೂಪಿ ಬಾಬಾ ಅಭಯಾರಣ್ಯವು ಉತ್ತರ ಭಾರತದ ಕಿನ್ನೌರ್ ಜಿಲ್ಲೆಯ ರಾಂಪುರ್ ಬುಷರ್ಗೆ ಸಮೀಪದಲ್ಲಿದೆ. ಸೈನ್ಸ್ ವನ್ಯಜೀವಿ ಅಭಯಾರಣ್ಯವು ಭಾರತದ ಹಿಮಾಚಲ ಪ್ರದೇಶದಲ್ಲಿದೆ. ಸಾಂಗ್ಲಾ ಕಣಿವೆ ವನ್ಯಜೀವಿ ಅಭಯಾರಣ್ಯವು ಕಿನ್ನೌರ್ ಜಿಲ್ಲೆಯಲ್ಲಿದೆ. ಸೇಚು ತುವಾನ್ ನಾಲಾ ವನ್ಯಜೀವಿ ಅಭಯಾರಣ್ಯವು ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ವನ್ಯಜೀವಿ ಮೀಸಲು ಪ್ರದೇಶವಾಗಿದೆ. ಶಿಕಾರಿದೇವಿ ಅಭಯಾರಣ್ಯ ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯ ಶಿಕಾರಿದೇವಿ ದೇವಸ್ಥಾನದ ಬಳಿ ಇದೆ. 1962ರಲ್ಲಿ ವನ್ಯಜೀವಿ ಅಭಯಾರಣ್ಯ ಎಂದು ಘೋಷಿಸಲಾಯಿತು. ವಾಟರ್ ಕ್ಯಾಚ್ಮೆಂಟ್ ಅಭಯಾರಣ್ಯವು ಹಿಮಾಚಲ ಪ್ರದೇಶದ ಶಿಮ್ಲಾ ಪಟ್ಟಣದ ಸಮೀಪದಲ್ಲಿದೆ. ತಾಲ್ರಾ ವನ್ಯಜೀವಿ ಅಭಯಾರಣ್ಯ ಹಿಮಾಚಲ ಪ್ರದೇಶ. ಇದನ್ನು ಅಧಿಕೃತವಾಗಿ 1962ರಲ್ಲಿ ಅಭಯಾರಣ್ಯವೆಂದು ಘೋಷಿಸಲಾಯಿತು ಮತ್ತು ವನ್ಯಜೀವಿ ರಕ್ಷಣೆ ಕಾಯ್ದೆ 1972ರ ಪ್ರಕಾರ 1974ರಲ್ಲಿ ಅಭಯಾರಣ್ಯವಾಗಿ ಮರು ಅಧಿಸೂಚಿಸಲಾಯಿತು. ತೀರ್ಥನ್ ವನ್ಯಜೀವಿ ಅಭಯಾರಣ್ಯವು ಹಿಮಾಚಲ ಪ್ರದೇಶದ ಅತ್ಯಂತ ಭವ್ಯವಾದ ಅಭಯಾರಣ್ಯಗಳಲ್ಲಿ ಒಂದಾಗಿದೆ. ತುಂಡಾ ವನ್ಯಜೀವಿ ಅಭಯಾರಣ್ಯವು ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆಯಲ್ಲಿದೆ. ಜಮ್ಮು ಮತ್ತು ಕಾಶ್ಮೀರ. ತಾಜಿವಾಸ್ ಬಾಲ್ಟಾಲ್ ವನ್ಯಜೀವಿ ಅಭಯಾರಣ್ಯವು ಜಮ್ಮು ಮತ್ತು ಕಾಶ್ಮೀರ ರಾಜ್ಯದಲ್ಲಿರುವ ವನ್ಯಜೀವಿ ಅಭಯಾರಣ್ಯವಾಗಿದೆ ಮತ್ತು ಇದನ್ನು 1987ರಲ್ಲಿ ಗೆಜೆಟ್ ಮಾಡಲಾಗಿದೆ. ಚಾಂಗ್ವಾಂಗ್ ವನ್ಯಜೀವಿ ಅಭಯಾರಣ್ಯ. ಇದನ್ನು ಚಾಂಗ್ವಾಂಗ್ ಶೀತಲ ಮರುಭೂಮಿ ವನ್ಯಜೀವಿ ಅಭಯಾರಣ್ಯ ಎಂದು ಕರೆಯಲಾಗುತ್ತದೆ. ಜಮ್ಮು ಮತ್ತು ಕಾಶ್ಮೀರದ ಲೇಹ್ ಜಿಲ್ಲೆಯ ಅತ್ಯಂತ ಪ್ರಸಿದ್ಧ ಸ್ಥಳವಾಗಿದೆ. ಇರ್ಪೋರಾ ವನ್ಯಜೀವಿ ಅಭಯಾರಣ್ಯ ಅಥವಾ ಇರ್ಪೋರಾ ವನ್ಯಜೀವಿ ಅಭಯಾರಣ್ಯವು ಕಾಶ್ಮೀರದ ಶೋಪಿಯಾನ್ ಜಿಲ್ಲೆಯಲ್ಲಿದೆ. ಶ್ರೀನಗರದಿಂದ ದಕ್ಷಿಣಕ್ಕೆ 70 ಕಿಲೋಮೀಟರ್ ದೂರದಲ್ಲಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿರುವ ಜಸ್ರೋಟಾ ವನ್ಯಜೀವಿ ಅಭಯಾರಣ್ಯವು ಉಜ್ ನದಿಯಿಂದ ಸುತ್ತುವರೆದಿದೆ ಮತ್ತು ಚೀಟಲ್ ಅಥವಾ ಅಕ್ಸಿಸ್ ಜಿಂಕೆಗಳು ಇದರ ಪ್ರಮುಖ ಆಕರ್ಷಣೆಯಾಗಿದೆ. ಕಾರಕೋರಂ ವನ್ಯಜೀವಿ ಅಭಯಾರಣ್ಯವು ಜಮ್ಮು ಮತ್ತು ಕಾಶ್ಮೀರದ ಲೇಹ್ ಜಿಲ್ಲೆಯ ಕಾರಕೋರಂ ಶ್ರೇಣಿಯ ಪೂರ್ವದ ತುದಿಯಲ್ಲಿರುವ ಎತ್ತರದ ವನ್ಯಜೀವಿ ಅಭಯಾರಣ್ಯವಾಗಿದೆ. ಲಚಿಪೋರಾ ವನ್ಯಜೀವಿ ಅಭಯಾರಣ್ಯ ಜಮ್ಮು ಮತ್ತು ಕಾಶ್ಮೀರಕ್ಕೆ ಶ್ರೀನಗರ ಪಶ್ಚಿಮ ಭಾಗದಿಂದ ಸುಮಾರು 90 ಕಿಲೋಮೀಟರ್ ದೂರದಲ್ಲಿ ಜೀಲಂ ನದಿಯ ಉತ್ತರದ ದಡದಲ್ಲಿ ಹರಡಿರುವ ಸಂರಕ್ಷಿತ ಪ್ರದೇಶದ ಜಲಾನಯನ ಪ್ರದೇಶದಲ್ಲಿ ಇರುವ ಲಾಚಿಪೋರಾ ಗ್ರಾಮದ ಹೆಸರನ್ನು ಇಡಲಾಗಿದೆ. ಕಾಜಿನಾಗ್ ರಾಷ್ಟ್ರೀಯ ಉದ್ಯಾನವನ ಅಥವಾ ಕಾಜಿನಾಗ್ ರಾಷ್ಟ್ರೀಯ ಉದ್ಯಾನವನವು ಭಾರತದ ಜಮ್ಮು ಮತ್ತು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯಲ್ಲಿ ಭವಿಷ್ಯದ ರಾಷ್ಟ್ರೀಯ ಉದ್ಯಾನವನವಾಗಿದೆ.
ನಂದಿನಿ ವನ್ಯಜೀವಿ ಅಭಯಾರಣ್ಯವು ಜಮ್ಮುವಿನಿಂದ ಸುಮಾರು 28 ಕಿಲೋಮೀಟರ್ ದೂರದಲ್ಲಿದೆ. ನಗರ ಮತ್ತು ರಾಜ್ಯದ ಪ್ರಮುಖ ವನ್ಯಜೀವಿ ಅಭಯಾರಣ್ಯವಾಗಿದೆ. 1990ರಲ್ಲಿ ಸ್ಥಾಪಿತವಾದ ವನ್ಯಜೀವಿ ಅಭಯಾರಣ್ಯವು ಅಳಿವಿನಂಚಿನಲ್ಲಿರುವ ಅನೇಕ ಜಾತಿಯ ಪಕ್ಷಿಗಳು ಮತ್ತು ಪ್ರಾಣಿಗಳಿಗೆ ನೆಲೆಯಾಗಿದೆ. ಒಬರಾ ಅರು ವನ್ಯಜೀವಿ ಅಭಯಾರಣ್ಯ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಜಿಲ್ಲೆಗೆ ಸಮೀಪದಲ್ಲಿದೆ. ರಾಜ್ ವರಿಯನ್ ವನ್ಯಜೀವಿ ಅಭಯಾರಣ್ಯ ಅಥವಾ ದಕ್ಸಮ್ ವನ್ಯಜೀವಿ ಅಭಯಾರಣ್ಯವು ಅನಂತನಾಗ್ ಜಿಲ್ಲೆಯಲ್ಲಿದೆ. ಕಾಶ್ಮೀರ ಶ್ರೀನಗರದಿಂದ ದಕ್ಷಿಣಕ್ಕೆ 85 ಕಿಲೋಮೀಟರ್. ರಾಮನಗರ ವನ್ಯಜೀವಿ ಅಭಯಾರಣ್ಯವು ಭಾರತದ ರಾಜ್ಯದ ಜಮ್ಮು ನಗರದಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿದೆ. ತ್ರಿಕೂಟ ವನ್ಯಜೀವಿ ಅಭಯಾರಣ್ಯವು ಜಮ್ಮು ಮತ್ತು ಕಾಶ್ಮೀರ ರಾಜ್ಯದಲ್ಲಿರುವ ವನ್ಯಜೀವಿ ಅಭಯಾರಣ್ಯವಾಗಿದೆ. ಜಾರ್ಖಂಡ್ ದಾಲ್ಮಾ ವನ್ಯಜೀವಿ ಅಭಯಾರಣ್ಯವು ಭಾರತದ ರಾಜ್ಯದ ಜಮ್ಮೆಟ್ಪುರ ನಗರದಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಜಾರ್ಖಂಡ್ ಇದನ್ನು 1975ರಲ್ಲಿ ಸಂಜಯ್ ಗಾಂಧಿ ಉದ್ಘಾಟಿಸಿದರು. ಗೌತಮ್ ಬುದ್ಧ ವನ್ಯಜೀವಿ ಅಭಯಾರಣ್ಯವು ಬಿಹಾರ ರಾಜ್ಯದ ಗಯಾ ಜಿಲ್ಲೆಯಲ್ಲಿರುವ ವನ್ಯಜೀವಿ ಅಭಯಾರಣ್ಯವಾಗಿದೆ. ಪೂರ್ವ ಮಧ್ಯ ಭಾರತದಲ್ಲಿ ಜಾರ್ಖಂಡ್ ರಾಜ್ಯದ ಕೊಡರ್ಮಾ ಜಿಲ್ಲೆ. ಹಜಾರಿಬಾಗ್ ವನ್ಯಜೀವಿ ಅಭಯಾರಣ್ಯವು ಭಾರತದ ಜಾರ್ಖಂಡ್ನಲ್ಲಿರುವ ವನ್ಯಜೀವಿ ಅಭಯಾರಣ್ಯವಾಗಿದ್ದು, ರಾಂಚಿಯ ಉತ್ತರಕ್ಕೆ ಸುಮಾರು 55 ಮೈಲಿಗಳು 89 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನು 1955ರಲ್ಲಿ ಸ್ಥಾಪಿಸಲಾಯಿತು. ಕೊಡೆರ್ಮಾ ವನ್ಯಜೀವಿ ಅಭಯಾರಣ್ಯವು ಭಾರತದ ಜಾರ್ಖಂಡ್ನಲ್ಲಿದೆ. ಲಾವಾಲಾಂಗ್ ವನ್ಯಜೀವಿ ಅಭಯಾರಣ್ಯವು ಜಾರ್ಖಂಡ್ ರಾಜ್ಯದಲ್ಲಿದೆ ಮತ್ತು ಒಂದು ಕಾಲದಲ್ಲಿ ರಾಜ್ಯದ ಭಾಗವಾಗಿತ್ತು. ಬಿಹಾರ, ಮಧ್ಯ ಉತ್ತರ ಭಾರತದಲ್ಲಿ. ಮಹು ವದನ್ ತೋಳ ವನ್ಯಜೀವಿ ಅಭಯಾರಣ್ಯವು ಜಿಲ್ಲೆಯಲ್ಲಿದೆ. ಲಾತೇಹರ್ ಜಾರ್ಖಂಡ್ ಪಾಲ್ಕೋಟ್ ವನ್ಯಜೀವಿ ಅಭಯಾರಣ್ಯವು ಜಾರ್ಖಂಡ್ನ ಗುಮ್ಲಾ ಜಿಲ್ಲೆಯ ಪಾಲ್ಕೋಟ್ನಲ್ಲಿದೆ. 1990ರಲ್ಲಿ ಸ್ಥಾಪಿಸಲಾಯಿತು. ಪರಸ್ನಾಥ್ ವನ್ಯಜೀವಿ ಅಭಯಾರಣ್ಯವು ಹಚ್ಚ ಹಸಿರಿನಿಂದ ಆವೃತವಾಗಿದೆ, ಏಕೆಂದರೆ ಪ್ರಸಿದ್ಧವಾದ ಪರಸ್ನಾಥ್ ಬೆಟ್ಟಗಳು ಕೇವಲ ಈ ಅಭಯಾರಣ್ಯಕ್ಕೆ ಹತ್ತಿರದಲ್ಲಿದೆ. ಪರಸ್ನಾಥ್ ಬೆಟ್ಟಗಳು ಜಾರ್ಖಂಡ್ನ ಅತ್ಯುತ್ತಮ ಸುಂದರವಾದ ಸ್ಥಳಗಳಲ್ಲಿ ಒಂದಾಗಿದೆ. ಉದ್ವಾ ಸರೋವರ ಪಕ್ಷಿಧಾಮವು ಜಾರ್ಖಂಡ್ನ ಅತ್ಯಂತ ಆಕರ್ಷಕ ಪ್ರವಾಸಿ ಆಕರ್ಷಣೆಯಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.